ನಾವು 5 ಮಂದಿ ಅಣ್ಣತಮ್ಮರು ಇದ್ದೀವಿ ರೀ, ಎಲ್ಲ ಕೂಡಿ ಇದ್ದೀವಿ ರೀ. ಆದ್ರೆ ಅಲ್ಲೇ ಪ್ಯಾಟಿಗೆ ಯಾರು ಹೋಗ್ತಿದ್ದಿಲ್ಲ. ಒಂದು ಆಳು ಮನುಷ್ಯನೇ ಇದ್ರಿ, ಸೋಮನಾಥ್ ಅಂತ ಹೇಳಿ. ಎಲ್ಲ ಮನ್ಯಾಗ ಏನು ಬೇಕು ಅದು ತಂದು ಕೊಡೋದು ಅವ್ರ ರೀ. ಆತ್ರಿ ಎಲ್ಲರೂ ನಾವು ಬೇರೆ ಅದು ನಿನ್ನೆ ಹೇಳಿದ್ನಂತ ಬೇರೆ ಆಗಿಬಿಟ್ವಿ ಅಂಥೇಳಿ. ನಿನ್ನೆ ಇದ್ರದ್ದು ಕತೆ ಹೇಳಿದ್ದೀನಿ. ಯಾರು ಕೊತ್ತಂಬರಿದು ಹೇಳಿ, ಇವತ್ತು ಲಿಂಬುದು ಹೇಳ್ತೇನೆ ರೀ. ನನಗೆ ಏನು ಮಾರ್ಕೆಟದ ಜ್ಞಾನ ಇದ್ದಿದ್ದಿಲ್ಲ. ಆದ್ರೆ ನಮ್ಮ ಮನೆಯವ್ರಿಗೆ ತೋರಿಸ್ಕೊಡ್ತಿದ್ದಿಲ್ಲ ನನ್ನ ಜ್ಞಾನ ಇಲ್ಲ ಅಂಥೇಳಿ. ಲಿಂಬು ತೊಗೊಂಬರ್ಬೇಕು ನೋಡ್ರಿ ಅಂತಂದ್ರೆ ಆತ ಚೀಲ ಕೊಟ್ರೆ ನನಗೆ ಹೋದೇನ ಲಿಂಬು ಏನು ಅನ್ನೋದು ಗುರ್ತಿಲ್ಲ ನನಗೆ. ಎವ್ರಿ ಡೇ ಇಸ್ ನಾಟ್ ಸಂಡೇ ಅಂತೇಳಿ ಒಬ್ಬರ ಲಿಂಬು ಚೌಕಸಿ ಮಾಡ್ಕೊಂಡು ಕೂತಿದ್ರು. ಉದ್ದಿಗಿದ್ರು, ಭಯಂಕರ ಅಮಿತಾಬ್ ಬಚ್ಚನ್ಕಿಂತ ಉದ್ದಿದ್ರು ಅವ್ರು. ಲಿಂಬು ಕೈಸಾದ್ಯಾ ಭಾಯ್ ಅಂಥೇಳಿ ಕೇಳಕತ್ತಿದ್ದವ. ಅವ ಮಾರವ ಲಿಂಬು ನೈ ಸಂತ್ರ ಹೇ ಅಂತ ಹೇಳಿದ. ಅಂದ್ರೆ ಅಷ್ಟು ಎತ್ತರಲಿಂದ ಅವಂಗ ಲಿಂಬು ಗತೆ ಕಾಣತ್ರಿ. ಅಯ್ಯೋ ಇವ್ನ ಹಿಂದ್ ಬದ್ದಿದ್ರು ನನ್ ಲಿಂಬು ಸಿಕ್ತಿದ್ದಿಲ್ಲ ಅಂತೇಳಿ ಹಂಗ ಪ್ಯಾಟಿ ಒಳಗ ಅಡ್ಡಾಡ್ಕೊಂತ ಹೋದ್ರಿ. ಅಲ್ಲೇ ನಮ್ಮ ಒಬ್ಬರು ಪಕ್ಕಿಯವ್ರು ಬೆಟ್ಟ ಆಗ್ಬಿಟ್ರಿ. ಬೆಟ್ಟ ಆದ್ರಿ, ಏನ್ರಿ ಮಾರ್ಕೆಟ್ಗೆ ಬಂದ್ರಲ್ಲ ನೀವು? ಹೌದ್ರಿ, ಲಿಂಬು ಬೇಕಾಯ್ತಿ ಸಿಗೋವಲ್ದ. ಇಲ್ಲೇ ಐತಲ್ರಿ ಅಂತಂದ್ರೆ ಇವ ತುಟ್ಟಿ ಹೇಳಾಕ ಸುಮ್ಮನೆ ಅವ ತುಟ್ಟಿ ಹೇಳಾಕತ್ತಾನ್ರಿ ಅಂತಂದೇನ. ಲಿಂಬು ತೋರಿಸ್ತೀನಲ್ರಿ ಅವ ಇದ ಲಿಂಬುನು ಖಾತ್ರಿ ಆದ್ ನನ್. ಅವ ಹೋಗೋ ಮಟ್ಟ ನಾ ಹಂಗೆ ತೊಗೊಳಕ್ ಬರೋಂಗಿಲ್ಲ. ಯಾಕಂದ್ರೆ ನಾ ತುಟ್ಟಿ ಹೇಳ ಅಂತ ಹೇಳಿ ಗುರ್ತಾತಲ್ರಿ. ಆಮೇಲೆ ಹಂಗ ಬಿಡ್ಲೇನ್ರಿ. ನೀವು ಎಲ್ಲ 4-5 ಮಂದಿ ಅಣ್ತಮ್ರ ಆ ಪೈಜಾಮ್ ಶರ್ಟ್ ಹಾಕ್ತಾರಲ್ಲ ನಿಮ್ಮ ದೊಡ್ಡಣ್ಣವ್ರು, ಅವ್ರು ಏನು ಮಾಡ್ತಾರೆ? ಇನ್ನೊಬ್ಬರು ಗಿಡ್ಡದಾರಲ್ಲ ಅವ್ರು ಏನು ಮಾಡ್ತಾರೆ? ಚೌಕಾಸಿ ಮಾಡಕ್ಕೆ ಚಾಲು ಹೋಗವಲ್ಲ. ನಾವು ಹೋದ್ಮೇಲೆ ಲಿಂಬು ತೊಗೊಂಡು ಹೋಗ್ಬೇಕಂತೀನಿ ನಾನ್ರಿ. ಕಡೆಗೆ ಹೋದಾರಿ ಅವ ಹೋದ ಲಿಂಬೆ ಹಣ್ಣು ತೊಗೊಂಡು ಮನೆಗೆ ಹೋದ್ರಿ. ನಾ ಹಿಂಗೆ ಜೋಕುಗಳು ಆಗ್ತಾವ ಏನಾರ ಒಂದೊಂದು.